ನಾವು ದೇವರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡುತ್ತೇವೆ, ನಮಸ್ಕರಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಪ್ರತಿದಿನ ನಾವೇಕೆ ತುಪ್ಪದ ದೀಪವನ್ನು ಹಚ್ಚಬೇಕು ಎಂದು ಕೇಳಿದರೆ ಯಾರ ಬಳಿಯೂ ಸರಿಯಾದ ಉತ್ತರ ಬರುವುದಿಲ್ಲ. ಇಂದು ನಾವು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದರ ಪ್ರಯೋಜನಗಳೇನು, ಯಾಕೆ ದೀಪ ಹಚ್ಚಬೇಕು ಎಂಬುದನ್ನು ತಿಳಿಯೋಣ. ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವುದರಿಂದ ದೇವರು ಶೀಘ್ರದಲ್ಲೇ ನಮ್ಮ ಮೇಲೆ ಸಂತುಷ್ಟಗೊಳ್ಳುತ್ತಾನೆ ಎನ್ನುವ ನಂಬಿಕೆ. ಭಾರತೀಯ ಸಂಪ್ರದಾಯಗಳಲ್ಲಿ ದೀಪಗಳ ಬೆಳಕನ್ನು ಭರವಸೆ, ಶುದ್ಧತೆ ಮತ್ತು ಜ್ಞಾನದ ಸಂಕೇತವೆಂದು ಪರಿಗಣಿಸುತ್ತೇವೆ. ತುಪ್ಪ ಮತ್ತು ಎಣ್ಣೆಯ ದೀಪದಲ್ಲಿ ತುಪ್ಪದ ದೀಪವನ್ನು ಬಹಳಷ್ಟು ಶ್ರೇಷ್ಠವೆಂದು ಹೇಳಲಾಗುತ್ತದೆ. ತುಪ್ಪವು ಶುದ್ಧತೆ ಮತ್ತು ಶಾಂತತೆಯ ಪ್ರತೀಕವಾಗಿದೆ. ಪ್ರತಿದಿನ ತುಪ್ಪದ ದೀಪ ಹಚ್ಚುವುದು ಕೇವಲ ಒಂದು ಸಂಪ್ರದಾಯವಲ್ಲ, ಇದು ನಮ್ಮ ಜಾಗವನ್ನು ಸಣ್ಣ ಸ್ವರ್ಗವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಎಂಬುದನ್ನು ತಿಳಿಯೋಣ. ದೀಪದ ಬೆಳಕು ಆಂತರಿಕ ಬೆಳಕಿನ ಸಂಕೇತವಾಗಿದೆ. ನಮ್ಮ ಜೀವನವು ಗೊಂದಲಮಯವಾಗಿದ್ದಾಗ ಈ ದೀಪದ ಬೆಳಕು ಆಧಾರವಾಗಿ ಕೆಲಸ ಮಾಡುತ್ತದೆ. ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚಿಡುವುದು ನಿಮ್ಮೊಂದಿಗೆ ಆಳವಾದ ಸಂಪರ್ಕ ಸಾಧಿಸುವ ಒಂದು ಮಾರ್ಗವಾಗಿದೆ. ದೀಪದ ಜ್ವಾಲೆಯು ಕತ್ತಲೆಯನ್ನು ಹೋಗಲಾಡಿಸುವಂತೆಯೇ ಬುದ್ಧಿವಂತಿಕೆಯು ಭಯವನ್ನು ಹೋಗಲಾಡಿಸುತ್ತದೆ. ತುಪ್ಪವು ಶುದ್ಧ ಮತ್ತು ಪ್ರಕಾಶಮಾನವಾದ ಜ್ವಾಲೆಯಿಂದ ಉರಿಯುತ್ತದೆ. ತುಪ್ಪವನ್ನು ಆಯುರ್ವೇದವು ಶುದ್ಧ ಮತ್ತು ಶಾಂತಗೊಳಿಸುವ ವಸ್ತುವೆಂದು ವಿವರಿಸುತ್ತದೆ. ನೀವು ತುಪ್ಪವನ್ನು ಸುಟ್ಟಾಗ ಜ್ವಾಲೆಯು ಶಾಂತ ಮತ್ತು ಸಮತೋಲಿತ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದನ್ನು ಸತ್ವ ಎಂದು ಕೂಡ ಕರೆಯಲಾಗುತ್ತೆ. ತುಪ್ಪದ ದೀಪ ಬೆಳಗಿಸಿದಾಗ ಗಾಳಿಯು ಶಾಂತವಾಗುತ್ತದೆ. ಭಾರತದಾದ್ಯಂತ ದೇವಾಲಯಗಳು ಈ ಸಂಪ್ರದಾಯವನ್ನು ಅನುಸರಿಸುತ್ತವೆ, ಏಕೆಂದರೆ ಇದು ಜಾಗವನ್ನು ಶಾಂತ ಮತ್ತು ಶುದ್ಧವಾಗಿರಿಸುತ್ತವೆ. ಹಿಂದೂ ಸಂಪ್ರದಾಯದಲ್ಲಿ ದೀಪವನ್ನು ಹಚ್ಚುವುದು ಎಲ್ಲ ಧಾರ್ಮಿಕ ಕಾರ್ಯಗಳ ಆರಂಭವನ್ನು ಸೂಚಿಸುತ್ತದೆ. ತುಪ್ಪದ ದೀಪವನ್ನು ಬಳಸುವುದು ಮನೆಗೆ ಸಮೃದ್ಧಿ ತರುತ್ತದೆ ಎನ್ನುವ ನಂಬಿಕೆಯೂ ಇದೆ.